ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ಚಪಾತಿಗೆ ಒಂದು ಸೂಪರ್ ಆಗಿರುವಂಥ ಸೈಡ್ ಡಿಶ್ ರೆಸಿಪಿ ತಂದಿದ್ದೀನಿ. ಕ್ವಿಕ್ಕಾಗಿ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಎಗ್ಗನ್ನು ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಒಂದು ಫ್ರೈ ರೆಸಿಪಿ ತಂದಿದ್ದೀನಿ. ಅದರಲ್ಲೂ ವರ್ಕೌಟ್ ಮಾಡೋರು, ಜಿಮ್ಮಿಗೆ ಹೋಗೋರೆಲ್ಲ ನೀವು ಡಯಟ್ ಫುಡ್ ಮಾಡ್ತಾಯಿದ್ದೀರಾ, ಪ್ರೋಟೀನ್ ಎಲ್ಲ ಬೇಕಂದರೆ ಈ ಥರ ಒಂದು ರೆಸಿಪಿನ ಚಪಾತಿ ಜೊತೆಗೆ ತಿನ್ನೋಡಿ ಸೂಪರ್ ಆಗಿರುತ್ತೆ. ಊಟದ ಜೊತೆನೂ ಕಲ್ಸ್ಕೊಂಡು ತಿನ್ಬೋದು. ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತಂದರೆ ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೊಟ್ಟೆ ನೀವು ಎಷ್ಟು ಕ್ವಾಂಟಿಟಿ ಆದರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ 3 ಮೊಟ್ಟೆ ಹಾಕ್ಕೊಂಡು ಸ್ಕ್ರ್ಯಾಮ್ನಲ್ ಥರ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಈ ಥರ ಪದರವಾಗಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಕಲ್ಸೋಕ್ಕೆ ಹೋಗಬೇಡಿ. ಆನಂತರ ಇಲ್ಲಿ ಸೋಯಾ ಚಂಕ್ಸು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡು ಅದನ್ನು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಸೋಕ್ ಮಾಡಿ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಮಿನಿದು ಬರುತ್ತಲ್ಲ, ಮಿನಿ ಸೈಜು ಸೋಯಾ ಚಂಕ್ಸು, ಅದು ಸಹ ಯೂಸ್ ಮಾಡ್ಕೋಬೋದು. ಈಗ ಈ ಮೊಟ್ಟೆ ಜೊತೆನೇ ಇದನ್ನು ಹಾಕಿ ಮಿನಿಮಮ್ ಒಂದು 3 ಇಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಮೊಟ್ಟೆ ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ಅದೇ ಫ್ರೈ ಪ್ಯಾನ್ಗೆ ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಡಿಮೆನೇ ನಿಮಗೆ ಬೇಕಂದರೆ ಕಡಿಮೆನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಟೀ ಸ್ಪೂನ್ ಅಂದರೆ 2 ಹಾಕ್ಕೊಳ್ಳಿ, ಟೇಬಲ್ ಸ್ಪೂನ್ ಅಂದರೆ 1 ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಒಂದು 2 ಈರುಳ್ಳಿನೂ ಒಂದು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ತುಂಬಾ ಬೇಸಿಕ್ ಮಸಾಲೆನಲ್ಲಿ ಸೂಪರ್ ಟೇಸ್ಟಿಯಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ರೈಸ್ ಜೊತೆಗೂ ಕಲ್ಸ್ಕೊಂಡು ತಿನ್ಬೋದು, ಚಪಾತಿ ರೋಟಿಗೂ ಸೂಪರ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಅದರಲ್ಲೂ ಡಯಟ್ ಮಾಡೋರಿಗೆ ಈ ಥರ ಒಂದು ಪ್ರೋಟೀನ್ ರೆಸಿಪಿ ಬೇಕಂದರೆ ಈ ಥರ ಟ್ರೈ ಮಾಡಿ ನೋಡಿ. ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಇಲ್ಲಿ ಪೆಪ್ಪರ್ ಪುಡಿ, ಖಾರದ ಪುಡಿ, ಗರಂ ಮಸಾಲ ತೊಗೊಂಡಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಎಷ್ಟೇ ಸ್ಪೂನ್ ಅಂತ, ನೀವು ನೋಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಇನ್ನೂ ನಿಮಗೆ ಡಿಫ್ರೆಂಟ್ ಫ್ಲೇವರಲ್ಲಿ ಬೇಕಂದರೆ ಎಗ್ ಮಸಾಲ ಪೌಡರ್ ಬರುತ್ತಲ್ಲ, ಅದು ಸಹ ಯೂಸ್ ಮಾಡ್ಕೋಬೋದು. ಅಥವಾ ನೀವೇ ಮನೇಲಿ ಹೋಮ್ ಮೇಡ್ ಗರಂ ಮಸಾಲ ಮಾಡಿದ್ದೀರಂದರೆ ಅದು ಸಹ ಯೂಸ್ ಮಾಡ್ಕೋಬೋದು. ಈ ಸ್ಪೈಸಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಫುಲ್ಲು ಪೂರ್ತಿ ಹಸಿ ಸ್ಮೆಲ್ ಹೋಗಿ ಒಂದು ಗ್ರೇವಿ ಟೈಪ್ ಬರಬೇಕು. ನೀರು ಜಾಸ್ತಿ ಹಾಕೋಕ್ಕೋಗ್ಬೇಡಿ, ಈ ಥರ ಎಣ್ಣೆ ರಿಲೀಸ್ ಆಗಬೇಕು. ಆನಂತರ ನಾವು ಫ್ರೈ ಮಾಡಿರೋಂಥ ಸೋಯಾ ಚಂಕ್ಸು ಮತ್ತು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ, ಯಾಕಂದರೆ ಚಪಾತಿ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ನೀವೇ ಫೀಲ್ ಮಾಡ್ತೀರಾ ಯಾಕಾದರೂ ಕಡಿಮೆ ಮಾಡೋದನ್ನಂತ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಸೋಯಾ ಚಂಕ್ಸಲ್ಲೂ ಒಂದು ಸ್ವಲ್ಪ ಉಪ್ಪಿನಾಂಶ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನು ಗ್ರೇವಿ ಟೈಪ್ ಥರನೂ ಮಾಡ್ಕೋಬೋದು. ಇನ್ನೊಂಚೂರು ಎಕ್ಸ್ಟ್ರಾ ನೀರು ಹಾಕಿ ನೀವು ಡಿಪ್ ಮಾಡಿ ತಿನ್ನೋ ಥರನೂ ಮಾಡ್ಕೋಬೋದು. ನಾನು ಇಲ್ಲಿ ಫ್ರೈಡ್ ಥರ ಮಾಡ್ತಾಯಿದ್ದೀನಿ, ಅಂದರೆ ಹಂಗೆ ಸ್ವಲ್ಪ ಉದ್ರಾಗಿ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಳಿಸ್ಕೊಂಡ್ರೆ ಸೂಪರಾಗಿರುವಂಥ ಎಗ್ ಸೋಯಾ ಚಂಕ್ಸ್ ಫ್ರೈ ರೆಸಿಪಿ ರೆಡಿಯಾಗಿದೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ನಾನು ಕೂಡ ಎಗ್ಗಲ್ಲಾಗಿರ್ಬೋದು, ಅದು ಸೋಯಾ ಚಂಕ್ಸಲ್ಲಾಗಿರ್ಬೋದು ಎಷ್ಟೊಂದು ವೆರೈಟಿ ರೆಸಿಪಿಗಳು ಹಾಕಿದ್ದೀನಿ. ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಸರ್ಚ್ ಮಾಡಿ ಪ್ಲೇ ಲಿಸ್ಟಲ್ಲಿ. ಇಲ್ಲಾಂದರೆ ನೀವು ಸೋಯಾ ಚಂಕ್ಸ್ ರೆಸಿಪಿ ರೇಖಾ ಅಡುಗೆ ಅಂದ್ರೂ ನಿಮ್ಗೆ ಬರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.